ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ವರ್ಷ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎಕ್ಸಾಮ್ ಬರೀತಕ್ಕಂಥ ಎಲ್ಲ ಮಕ್ಕಳಿಗೂ ಒಂದು ಸಿಹಿ ಸುದ್ದಿ ಏನು ಅಂತಂದರೆ, ಕಲಬುರಗಿ ವಿಭಾಗದಿಂದ ಎಲ್ಲ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆಯು ಒಂದು ಟ್ರೈನಿಂಗನ್ನು ಹಮ್ಮಿಕೊಂಡಿತ್ತು. ಆ ಟ್ರೈನಿಂಗ್ನಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋಂಥ ಉದ್ದೇಶದಿಂದ 40+ ಅಂಕಗಳನ್ನು 40+ ಅಂಕಗಳನ್ನು ಸುಲಭವಾಗಿ ಅತಿ ಈಸಿಯಾಗಿ ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಹೇಗೆ ಪಿಕ್ ಮಾಡ್ಕೊಳ್ಳೋದು ಅನ್ನುವಂಥ ಯೋಜನೆಯ ಆಧಾರದ ಮೇಲೆ ಯೋಜನೆ ಕ್ರಿಯೇಟ್ ಮಾಡಿಕೊಳ್ಳಿ ಅನ್ನುವಂಥ ಉದ್ದೇಶದ ಮೇಲೆ ಶಿಕ್ಷಕರಿಗೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ತರಬೇತಿನಲ್ಲಿ ಒಂದು PDF ಅನ್ನು ನಮಗೆ ಶೇರ್ ಮಾಡಿದರೆ ಅದನ್ನು ನಿಮಗೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ, ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ಅಪರ ಆಯುಕ್ತರ ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗದಿಂದ SSLC 25-26ನೇ ಸಾಲಿನ ಫಲಿತಾಂಶ ಸುಧಾರಣಾ ಕ್ರಿಯಾ ಯೋಜನೆಯನ್ನು ನೀಡಿದ್ದಾರೆ. ಇದರಲ್ಲಿ ಗಣಿತ ವಿಷಯದ ವಿಷಯ ಸಂಕೇತ 81, ಮಕ್ಕಳಿಗೆ ಕಬ್ಬಿಣದ ಕಡಲೆ ಅನ್ನುವಂಥ ವಿಷಯ ಗಣಿತ. ನೀವೆಲ್ಲ ಅಂದ್ಕೊಂಡಿರ್ತೀರಿ, ಬಟ್ ಅದು ಕಬ್ಬಿಣದ ಕಡಲೆ ಅಲ್ಲ, ಅತಿ ಸುಲಭವಾಗಿರುವಂಥ ವಿಷಯ ಅಂತ ನಾನು ಅನ್ಕೋತೀನಿ. ಏನು ವಿಷಯ ಇದೆ ಅಂತಂದರೆ, ಗುರಿ 40+ ನಿಧಾನಗತಿ ಕಲಿಕಾರ್ಥಿಗಳಿಗಾಗಿ ಕ್ರಿಯಾ ಯೋಜನೆ ಅನ್ನುವಂಥದ್ದನ್ನು ನೀಡಿದ್ದಾರೆ. ಎರಡನೇ ಸ್ಲೈಡಿಗೆ ಹೋಗೋದಾದರೆ, ಕ್ರಿಯಾಗಾರದ ಉದ್ದೇಶ ಏನಾಗಿತ್ತು ಅಂತಂದರೆ, ಕಲಬುರಗಿ ವಿಭಾಗದ 2025-26ನೇ ಸಾಲಿನ SSLC ಗಣಿತ ಫಲಿತಾಂಶವನ್ನು ಸುಧಾರಿಸುವುದು ಇದರ ಮುಖ್ಯ ಉದ್ದೇಶ ಮತ್ತು ಗುರಿ. ಮಿಷನ್ 40+ ಅಂಕಗಳು ವಿಶೇಷವಾಗಿ ನಿಧಾನಗತಿಯ ಕಲಿಕಾರ್ಥಿಗಳಿಗಾಗಿ ಸ್ಲೋ ಲರ್ನರ್ಸ್ಗೋಸ್ಕರನೇ ಕ್ರಿಯೇಟ್ ಮಾಡಿರುವಂಥ ಈ ಕ್ರಿಯಾ ಯೋಜನೆ. ಇದರಲ್ಲಿ ನೀಲನಕ್ಷೆ ಕೊಟ್ಟಿದ್ದಾರೆ, ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, ಯಾವ ಪಾಠದಿಂದ ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ, ಎಷ್ಟು ಅಂಕದ ಪ್ರಶ್ನೆಗಳು ಬರ್ತದೆ ಅನ್ನುವಂಥದ್ದನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ 14 ಪಾಠದ ನೀಲನಕ್ಷೆಯನ್ನು ಅಂದರೆ ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ, ಮಾಡೆಲ್ ಕ್ವಶನ್ ಪೇಪರ್ ಅನಾಲಿಸಿಸ್. ಯಾಕೆ ನಾವು ಮಾಡೆಲ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು ಅಂತಂದರೆ, ಈ ವರ್ಷದ ಮೇನ್ ಎಕ್ಸಾಮ್ ಕ್ವಶನ್ ಪೇಪರ್ಗಳು ಈ ಮಾಡೆಲ್ ಕ್ವಶನ್ ಪೇಪರನ್ನು ಆಧಾರವಾಗಿ ಇಟ್ಕೊಂಡಿರ್ತವೆ ಅನ್ನೋದು ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿರಬೇಕು. ಮಾಡೆಲ್ ಕ್ವಶನ್ ಪೇಪರ್ನ ನಾವು ಅನಾಲಿಸಿಸ್ ಮಾಡಿದ್ರೆ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆಗಳು ಹೀಗೇ ಇರ್ತವೆ ಅಂತ ನಾವು ಒಂದು ಲೆಕ್ಕದಲ್ಲಿ ಜಡ್ಜ್ ಮಾಡ್ಬೋದು. ನಮ್ಮ ಕ್ರಿಯಾ ಯೋಜನೆ ಏಕೆ ಯಶಸ್ವಿಯಾಗ್ತದೆ ಅಂತ ಕೇಳಿದರೆ, ಅದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ವಿಶ್ಲೇಷಣೆ ಅಂತ ಕೊಟ್ಟಿದ್ದಾರೆ. ನಮ್ಮ ಹಂತ 1ರ ವಿಷಯಗಳು ಎಲ್ಲ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ 1ರಿಂದ 4 ಹೇಗೆ ಸ್ಥಿರವಾಗಿ ಬಂದಿವೆ ಎಂಬುದನ್ನು ತೋರಿಸ್ತವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಕ್ಷೆ ಅಂದರೆ ಗ್ರಾಫ್ ವೆರಿ ಇಂಪಾರ್ಟೆಂಟ್. 1ರಿಂದ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿದೆ. ಥೇಲ್ಸ್ ಥಿಯರಮ್, BPT ಥಿಯರಮ್, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲೂ ಇದೆ ಮತ್ತು ಮಾಡೆಲ್ ಕ್ವಶನ್ ಪೇಪರ್ 4ರಲ್ಲೂ ಕೂಡ ಇದೆ. ಅಭಾಗಲಬ್ಧ ಸಾಧನೆ ಅಂದರೆ ಪ್ರೂವ್ ದಟ್ √3 √5 ಇಸ್ ಅನ್ ಇರಾಷನಲ್ ಅನ್ನುವಂಥ ಪ್ರಶ್ನೆಯನ್ನು ಈ ಪ್ರಶ್ನೆಗಳು ಬರ್ತದೆ ಅಂತ ಹೇಳಿದ್ದಾರೆ. ಈಗ ನಾವು ನೆಕ್ಸ್ಟ್ ಸ್ಲೈಡಿಗೆ ನಾವು ಹೋಗೋದಾದರೆ, ಯಶಸ್ಸಿನ ತಂತ್ರ ಅಂದರೆ 3 ಹಂತದ ಕ್ರಿಯಾ ಯೋಜನೆ ಅಂತ ಮಾಡಿದ್ದಾರೆ. ಇದು ವಿದ್ಯಾರ್ಥಿಯ ಯಶಸ್ಸಿನ ತಂತ್ರ ಅಂತ ಹೇಳ್ತಾರೆ ಅವರು. ನಾವು ಸಂಪೂರ್ಣ 80 ಅಂಕಗಳ ಪಠ್ಯಕ್ರಮದ ಬದಲು ಕೇವಲ 43+ ಅಂಕಗಳಿಗೆ ಖಚಿತವಾಗಿ ಗಮನ ಹರಿಸ್ತವೆ. ಯಾಕೆ ಅಂತಂದರೆ, ಔಟ್ ಆಫ್ ಔಟ್ ತೆಗೆಯುವಂಥ ಮಕ್ಕಳು ಹೇಗೋ ಓದ್ತಾರೆ, ಹೇಗೋ ಮಾಡ್ತಾರೆ, ಆದರೆ ಮುಖ್ಯವಾಗಿ ಒದ್ದಾಡ್ತಿರ್ತಾರಲ್ಲ, 30-35 ಅಂಕಗಳನ್ನ ತಗೊಳ್ಳಿಕ್ಕೇ ಒದ್ದಾಡ್ತಿರ್ತಾರೆ. ಅಷ್ಟೊಂದು ಒದ್ದಾಡುವಂಥ ಮಕ್ಕಳು ಕೂಡ ನಮ್ಮಲ್ಲಿ ಇದ್ದಾವೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಶಿಕ್ಷಕರಾಗಿರುವಂಥ ನಮಗೆ ಗೊತ್ತಿದೆ. ಅವ್ರಿಗೋಸ್ಕರನೇ ಅಂದರೆ 40 ಅಂಕಗಳು ಅಂತಲ್ಲ, ಎಲ್ಲರೂ ಈ ರೀತಿಯ ಕ್ರಿಯಾ ಯೋಜನೆಯನ್ನು ನೋಡ್ಕೊಂಡ್ಬಿಟ್ಟು ನೀವು ಎಕ್ಸಾಮ್ಗೆ ಹೋದರೆ ಸುಲಭವಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇದರಲ್ಲಿ ಹಂತ 1 ಖಚಿತ ಅಂಕಗಳು ಅಂದರೆ ಗ್ಯಾರಂಟೀಡ್ ಮಾರ್ಕ್ಸ್ ಅಂತ ಕರಿತೀವಿ. ಅದರಲ್ಲಿ 16ರಿಂದ 18 ಅಂಕಗಳನ್ನು ಗ್ಯಾರಂಟೀಡ್ ಮಾರ್ಕ್ಸ್ ಆಗಿ ಕೊಡ್ತಾ ಇದ್ದಾರೆ. ಹಂತ 2 ಸೂತ್ರ ಆಧಾರಿತ ಅಂಕಗಳು ಅಂದರೆ ಫಾರ್ಮುಲಾ ಓರಿಯೆಂಟೆಡ್ ಮಾರ್ಕ್ಸ್ ಅನ್ನುವಂಥದ್ದು, ಅಂದರೆ ಅಂದಾಜು 17ರಿಂದ 19 ಅಂಕಗಳನ್ನು ನೀಡ್ತಾ ಇದ್ದಾರೆ. ಹಂತ 3 ಸುಲಭ ಅಂಕಗಳು ಅಂದರೆ ಈಸಿ ಪಿಕ್ಕಿಂಗ್ಸ್ ಅಂತ ಏನು ಕರಿತೀವಿ, ಅದು 9ರಿಂದ 11 ಅಂಕಗಳು ಬರ್ಬೋದು ಅಂತ ಅಂದಾಜಿಸ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದಾದರೆ, ಪ್ರಮುಖ ಯೋಜನೆ ಅಂದರೆ ಸಂಪೂರ್ಣವಾಗಿ ಕೈಬಿಟ್ಟ ವಿಷಯಗಳು ಈ ಗುಂಪಿಗೆ ಮಾತ್ರ, ಅಂದರೆ ಇವರಿಗೆ ನಿಧಾನಗತಿಯ ಕಲಿಕೆಯಲ್ಲಿರುವಂಥ ಮಕ್ಕಳಿಗೆ ಮಾತ್ರ ಇದನ್ನು ಕೈ ಬಿಡೋಣ ಅನ್ನುವಂಥದ್ದನ್ನು
ಹೇಳಿದ್ದಾರೆ. ಆದರೆ ಕೈ ಬಿಡಬೇಕು ಅನ್ನೋದೇನಿಲ್ಲ, ಈ 40+ ಕಲ್ತ್ಕೊಂಡ್ಬಿಟ್ಟು ಅದಾದ ನಂತರ ಈ ಒಂದು ವಿಷಯಗಳಿಗೆ ಗಮನ ಹರಿಸಿದರೆ ನಿಮ್ಮ ಅಂಕಗಳು ಇನ್ನೂ ಉತ್ತಮವಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಈ 40+ ಯೋಜನೆಯಿಂದ ನಿಧಾನಗತಿಯ ಕಲಿಕಾರ್ಥಿಗಳಿಗಾಗಿ ಕೈ ಬಿಡಲಾದ ವಿಷಯಗಳು ಮತ್ತು ಎರಡನೇದು ತ್ರಿಕೋನಮಿತಿ. ಯಾವ ವಿಷಯಗಳು ಅಂತಂದರೆ ತ್ರಿಕೋನಮಿತಿ, ಟ್ರಿಗ್ನಮೆಟ್ರಿ, ಸರಳ ಲೆಕ್ಕಗಳನ್ನು ಹೊರತುಪಡಿಸಿ, ಅಂದರೆ ಸರಳ ಲೆಕ್ಕಗಳನ್ನು ನೀವು ಬಿಡಿಸಿ ಕಠಿಣವಾಗಿರುವಂಥ ಲೆಕ್ಕಗಳನ್ನು ನೀವು ಬಿಡಿ ಅಂತ ಹೇಳ್ತಾ ಇದ್ದಾರೆ, ಸಜೆಸ್ಟ್ ಮಾಡ್ತಾ ಇದ್ದಾರೆ. ಬಿಡಿ ಅಂತಂದರೆ ಮೊದಲು ಈಸಿ ಕಲ್ತ್ಕೊಂಬನ್ನಿ, ಅದಾದ ನಂತರ ಇವನು ಕಲೀರಿ ಅನ್ನುವಂಥದ್ದು ಉದ್ದೇಶ. ನಿರ್ದೇಶಾಂಕ ರೇಖಾಗಣಿತದ ಭಾಗ ಪ್ರಮಾಣ ಸೂತ್ರ ಅಂದರೆ ಸೆಕ್ಷನ್ ಫಾರ್ಮುಲಾಗಳನ್ನು ನೀವು ಬೇಕಾದರೆ ಬಿಡಬಹುದು. ಅದು ಕೂಡ ತುಂಬ ಇಂಪಾರ್ಟೆಂಟೇ, ಆದರೆ ಸ್ವಲ್ಪ ಟೆಕ್ನಿಕನ್ನು, ಇಂಟೆಲಿಜೆನ್ಸನ್ನ ಯೂಸ್ ಮಾಡಬೇಕಾಗಿರೋದ್ರಿಂದ ಅದನ್ನು ಬೇಕಾದರೆ ಬಿಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ತ್ರಿಭುಜಗಳು ಅಂದರೆ ಪೈಥಾಗೊರಸ್ ಪ್ರಮೇಯ ಮತ್ತು ವಿಸ್ತೀರ್ಣ ಪ್ರಮೇಯಗಳ ಸಾಧನೆಯನ್ನು ಬಿಡಿ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದರೆ ಈ ವರ್ಷ ಪೈಥಾಗೊರಸ್ ಥಿಯರಮ್ ಮೋಸ್ಟ್ಲಿ ಬರಲಿಕ್ಕಿಲ್ಲ, ಆದರೆ ವಿಸ್ತೀರ್ಣ ಪ್ರಮೇಯಗಳ ಸಾಧನೆಯನ್ನು ಬಿಡಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಇಂಟೆಲಿಜೆಂಟ್ ಸ್ಟೂಡೆಂಟು ಅದನ್ನು ಮಾಡ್ತಾರೆ, ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಇವೆಲ್ಲವನ್ನು ಕಲ್ತ್ಕೊಂಬಂದು ಅವನ್ನ ನೀವು ಕಲೀರಿ ಅನ್ನುವಂಥದ್ದು ಉದ್ದೇಶ. ಅದಾದ ನಂತರ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ 4ರಿಂದ 5 ಅಂಕಗಳ ಕಠಿಣ ಲೆಕ್ಕಗಳನ್ನು ನೀವು ಬಿಡ್ಬೋದು ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಇಷ್ಟುಗಳನ್ನು ಬಿಟ್ಟು ನೀವು ಏನು ಕಲಿಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಏನು ಕಲಿಬಾರ್ದು ಅಂತ ಹೇಳಿ ಕೈ ಬಿಡಬೇಕು ಅಂತ ಹೇಳಿ ಏನನ್ನು ಕಲಿಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಅದರಲ್ಲಿ ಹಂತ 1 ಅಂದರೆ ಗ್ಯಾರಂಟೀಡ್ ಕ್ವಶನ್ಸ್, ಖಚಿತ ಅಂಕಗಳು. ಒಟ್ಟು 16 ಅಂಕಗಳಿದ್ದಾವೆ. ಅದರಲ್ಲಿ ಅಡಿಪಾಯ ಹೀಗಿದೆ. ಈ 4 ಕಲಿಕಾಂಶಗಳಿಂದವೇ ಪ್ರತಿ ಪರೀಕ್ಷೆಯಲ್ಲೂ ಇದ್ದೇ ಇರ್ತದೆ ಅಂತ ಹೇಳ್ತಿದ್ದಾರೆ. ಆದ್ಯತೆ 1 ನಕ್ಷಾ ವಿಧಾನ ಅಂದರೆ ಗ್ರಾಫ್ ಮೆಥಡ್, 4 ಅಂಕಗಳು. ಆದ್ಯತೆ 2 2ರಿಂದ 3 ಪ್ರಮೇಯಗಳು, ಥೇಲ್ಸ್ ಮತ್ತು ಸ್ಪರ್ಶಕ. ಒಟ್ಟು 7ರಿಂದ 8 ಅಂಕಗಳನ್ನು ಗಳಿಸ್ಕೋಬೋದು ಅಂತ ಹೇಳ್ತಿದ್ದಾರೆ. ಆದ್ಯತೆ 3 ಸಂಖ್ಯಾಶಾಸ್ತ್ರ ಅಂದರೆ ಬಹುಲಕ ಸರಾಸರಿ ಅಂದರೆ ಮೋಡ್ ಮತ್ತು ಮೀನ್, ಇದಕ್ಕೆ 3 ಅಂಕಗಳು ಇದ್ದೇ ಇದ್ದಾವೆ, ಇದನ್ನು ನೀವು ಕಲಿಯಿರಿ ಅಂತ ಹೇಳ್ತಿದ್ದಾರೆ. ಆದ್ಯತೆ 4 ವಾಸ್ತವ ಸಂಖ್ಯೆಗಳು ಅಂದರೆ ಸಾಧನೆಯನ್ನು ನೀವು ಮಾಡಬೇಕು, 2 ಅಂಕ ಅಂದರೆ ಪ್ರೂವ್ ಮಾಡಬೇಕು. ಇಷ್ಟು ವಿಷಯಗಳನ್ನು ಒಂದೊಂದೇ ವಿಷಯಗಳನ್ನು ನಾವು ಮುಂದಿನ ಸ್ಲೈಡ್ಗಳಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸ್ಲೈಡ್. ಹಂತ 1 ವಿಷಯ 1 ನಕ್ಷಾ ವಿಧಾನ. ಇದು ಒಟ್ಟಾರೆ 4 ಅಂಕಗಳು ಬರ್ತದೆ. ನೀವು ಈ 4 ಅಂಕಗಳನ್ನು ನೀವು ಬರಬೇಕು ಅಂತಂದರೆ ಸುಲಭವಾಗಿರುವಂಥ 2 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣವನ್ನು ನೀವು ಕಲ್ತುಬಿಟ್ರೆ ನಿಮಗೆ 4 ಅಂಕಗಳು ಅತಿ ಸುಲಭವಾಗಿರ್ತದೆ. ಅದನ್ನು ನಾವು ಈ ಸ್ಲೈಡಲ್ಲಿ ನೋಡೋದಾದರೆ SSLC ಗಣಿತ ಗುರಿ 40+ ಅಂಕಗಳ ಸರಳೀಕೃತ ಕ್ರಿಯಾ ಯೋಜನೆ ಇದಾಗಿದೆ. ಈ ಸ್ಲೈಡ್ನಲ್ಲಿ ಹಂತ 1 ಖಚಿತ ಅಂಕಗಳು ಅಂದರೆ ಗ್ಯಾರಂಟಿಡ್ ಮಾರ್ಕ್ಸ್ 18ರಿಂದ 20 ಅಂಕಗಳನ್ನ ಅಂತ ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ ನಿಮ್ಮ ಹತ್ರ. ಕಂಠಪಾಠ ಮಾಡಿದರೆ ಈ 4 ಕಲಿಕಾಂಶಗಳಲ್ಲಿ ಪ್ರತಿ ಪರೀಕ್ಷೆಯಲ್ಲೂ ಇದ್ದೇ ಇರ್ತವೆ. ಇವುಗಳನ್ನು ನೀವು ಕಂಠಪಾಠ ಮಾಡಿ, ಅಂದರೆ ಕಂಠಪಾಠ ಅನ್ನೋದಕ್ಕಿಂತ ನೀವು ಅನಾಲಿಸಿಸ್ ಮಾಡಿ ನಿಮಗೆ ಖಚಿತವಾಗಿ 18ರಿಂದ 20 ಅಂಕಗಳು ಬರ್ತವೆ ಅಂತ ಅವರು ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ. 1 ರೇಖಾತ್ಮಕ ಸಮೀಕರಣಗಳು ಅಂದರೆ ನಕ್ಷಾ ವಿಧಾನ, ಗ್ರಾಫ್ ಮೆಥಡ್ ಅಂತೇನು ಕರಿತೀವಿ, ಇದು ನಿಮಗೆ ಭಾಳ ಸುಲಭವಾಗಿರುವಂಥ ಪ್ರಶ್ನೆ ಆಗಿದೆ. 4 ಅಂಕಗಳನ್ನು ಈಸಿಯಾಗಿ ನೀವು ಜೇಬಲ್ಲಿ ಇಟ್ಕೊಂಡು ಹೋಗ್ಬೋದು. ಒಟ್ಟು 4 ಅಂಕಗಳು. ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಈ ಪ್ರಶ್ನೆ ಎಷ್ಟೆಷ್ಟು ಕ್ವಶನ್ ಪೇಪರ್ನಲ್ಲಿ ಬಂದಿದೆ ಅಂತಂದರೆ 2024 ಎಕ್ಸಾಮ್ 1ನಲ್ಲೂ ಬಂದಿದೆ, 2024 ಎಕ್ಸಾಮ್ 2, ಎಕ್ಸಾಮ್ 3, 2022, 2000 ಹೀಗೆ ಹಲವಾರು ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಈ ಪ್ರಶ್ನೆ ಇರೋದ್ರಿಂದ ಇದು 100% ಪಕ್ಕಾ ಕ್ವಶನ್ ಆಗಿರುತ್ತೆ. ಆದರೆ ಕ್ವಶನ್ನನ್ನು ವೇರಿಯೇಷನ್ ಮಾಡ್ತಾರೆ. ಇದು ಮಾಡಲ್ ಆಗಿರ್ಬೋದು, ಆದರೆ ನಂಬರ್ x+y = 5 ಇದ್ದಲ್ಲಿ x - y = 5 ಕೊಡ್ಬೋದು, ಅಥವಾ x+y = 9 ಕೊಡ್ಬೋದು, ಏನಾದರೂ ಕೊಡ್ಬೋದು. ನಂಬರ್ ಚೇಂಜ್ ಮಾಡ್ತಾರೆ, ಬಟ್ ಮೆಥಡು ಸೇಮ್. ಹಂತ 1 ವಿಷಯ 2 ಪ್ರಮೇಯಗಳು 7ರಿಂದ 8 ಅಂಕಗಳನ್ನು ಗಳಿಸ್ಕೋಬೋದು. ಕೇವಲ ಈ 2 ಪ್ರಮೇಯಗಳನ್ನು ಕಂಠಪಾಠ ಮಾಡೋದ್ರಿಂದ, ಒಂದು ರೂಢಿಸ್ಕೊಳ್ಳೋದ್ರಿಂದ ಅಥವಾ ಅನಾಲಿಸಿಸ್ ಮಾಡಿ ಕಲಿಯುವುದರಿಂದ ನಿಮಗೆ 7ರಿಂದ 8 ಅಂಕಗಳು ಸುಲಭವಾಗಿ ಬರ್ತವೆ. ಯಾವ ಥಿಯರಮ್ಸ್ ಅವು ಅಂತಂದರೆ ಥೇಲ್ಸ್ ಪ್ರಮೇಯ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ, ತ್ರಿಭುಜದ 2 ಬಾಹುಗಳನ್ನು ಅನ್ನುವಂಥ ಒಂದು ಪ್ರಮೇಯ ಏನಿದೆಯಲ್ಲ ಅದು 4ರಿಂದ 5 ಅಂಕ, ಇಲ್ಲ 4 ಅಂಕನೇ ಬರ್ಬೋದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇಲ್ಲಿವರೆಗೆ 4 ಅಂಕದಲ್ಲೇ ಕೊಟ್ಟಿದ್ದಾರೆ. ಎರಡನೇದು ವೃತ್ತದ ಸ್ಪರ್ಶಕ ಪ್ರಮೇಯ, ಅಂದರೆ ನೀವು ಸರ್ಕಲ್ ಥಿಯರಮ್ನಲ್ಲಿ 2 ಥಿಯರಮ್ಗಳಿದ್ದಾವೆ, ಅದರಲ್ಲಿ ಒಂದು ಫಿಕ್ಸ್ ಪ್ರಾಬ್ಲಮ್ ಇದ್ದೇ ಇರ್ತದೆ ಅಂತ ಹೇಳಿದ್ದಾರೆ. ಆ 2 ಥಿಯರಮ್ಗಳನ್ನ ನೀವು ಕಲ್ತ್ಬಿಟ್ರೆ ನಿಮಗೆ ಸುಲಭವಾಗಿ ನೀವು 7ರಿಂದ 8 ಅಂಕಗಳನ್ನು ನೀವು ಗಳಿಸ್ಕೋಬೋದು ಅಂತ ಈ ಸ್ಲೈಡಲ್ಲಿ ಹೇಳಿದ್ದಾರೆ. ಮುಂದಿನ ಸ್ಲೈಡಿಗೆ ಹೋಗೋದಾದರೆ SSLC ಗಣಿತ ಗುರಿ 40+ ಅಂಕಗಳ ಸರಳೀಕೃತ ಕ್ರಿಯೆ ಯೋಜನೆ,
2 ಪ್ರಮೇಯಗಳು ಥಿಯರಮ್ಸ್ ಅಂದರೆ ಸಾಧನೆಗಳನ್ನು ನಾವು ಕಲಿಬೇಕಾಗಿರುವುದು 2 ಥಿಯರಮ್ಗಳನ್ನ ಮಾತ್ರ, ಅಂದರೆ 2 ಪ್ರಮೇಯಗಳನ್ನು ಮಾತ್ರ. ಥೇಲ್ಸ್ ಪ್ರಮೇಯ ಮೊದಲನೇದು ಮೂಲ ಸಮಾನುಪಾತತೆಯ ಪ್ರಮೇಯ. ತ್ರಿಭುಜದ 2 ಬಾಹುಗಳನ್ನು ಏನು ಪ್ರಮೇಯ ಇದೆಯಲ್ಲ 4 ಅಥವಾ 5 ಅಂಕಗಳು ಬರ್ತದೆ. ವೃತ್ತದ ಸ್ಪರ್ಶಕ ಪ್ರಮೇಯ ಅದು ಕೂಡ 3 ಅಂಕಗಳ ಪ್ರಶ್ನೆ, ಸರಿಸುಮಾರಾಗಿ 7 ರಿಂದ 8 ಅಂಕಗಳನ್ನು ಗಳಿಸ್ಕೋಬೋದು. ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿದಾಗ ಥೇಲ್ಸ್ ಪ್ರಮೇಯ ಅತಿ ಹೆಚ್ಚು ಬಾರಿ ಕೇಳಲಾಗಿರುವಂಥ 4 ಅಥವಾ 5 ಅಂಕಗಳ ಪ್ರಮೇಯ. ಇದು 2024 ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ನಲ್ಲಿ ಕೂಡ ಕೇಳಿದ್ದಾರೆ. 2023 ಎಕ್ಸಾಮ್ಗೆ ಕೇಳಿದ್ದಾರೆ. ಹೀಗೆ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸ್ಪರ್ಶಕ ಪ್ರಮೇಯ ಕೂಡ ಕೇಳಿದ್ದಾರೆ. 2025 ಎಕ್ಸಾಮ್ 1, ಎಕ್ಸಾಮ್ 2 ಎಲ್ಲ ವಿಶ್ಲೇಷಣೆಗಳನ್ನ ನೋಡ್ಕೊಳ್ಳಿ. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದು. ಹಂತ 1 ವಿಷಯ 3 ಮತ್ತು 4 ಸಂಖ್ಯಾಶಾಸ್ತ್ರ ಮತ್ತು ವಾಸ್ತವ ಸಂಖ್ಯೆಗಳು. ಸಂಖ್ಯಾಶಾಸ್ತ್ರ ಸ್ಟಾಟಿಸ್ಟಿಕ್ಸ್ ಮತ್ತು ರಿಯಲ್ ನಂಬರ್ಸ್ ಅನ್ನುವಂಥದ್ದು. ಒಟ್ಟು 5 ಅಂಕಗಳು. ಸಂಖ್ಯಾಶಾಸ್ತ್ರ 3 ಅಂಕ, ವಾಸ್ತವ ಸಂಖ್ಯೆಗಳು 2 ಅಂಕ, ಒಟ್ಟು 5 ಅಂಕಗಳು ಬರ್ತದೆ. ಬಹುಲಕ ಮೋಡ್ ಮತ್ತು ಸರಾಸರಿ ಮೀನ್ ಸೂತ್ರಗಳು ಇದು ಭಾಳ ಇಂಪಾರ್ಟೆಂಟ್. ಮೊದಲ ಆದ್ಯತೆ ಬಹುಲಕ ಮೋಡ್ ಸೂತ್ರವನ್ನು ಕಲಿಸಿ, ನೀವು ಕಲ್ತ್ಕೊಡಿ. ವಾಸ್ತವ ಸಂಖ್ಯೆಗಳು ನಿಮಗೆಲ್ಲ ಗೊತ್ತಿದೆ. 2 + √3 ಇಸ್ ಅನ್ ಇರ್ಯಾಷನಲ್ ನಂಬರ್, 5 - √5 ಇಸ್ ಅನ್ ಇರ್ಯಾಷನಲ್ ನಂಬರ್. ಹೀಗೆ ಸಾಧನೆ ಮಾಡೋದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂಥದ್ದು ಈ ನಿಮ್ಮಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 3ನೇದು ಸಂಖ್ಯಾಶಾಸ್ತ್ರ ಸ್ಟಾಟಿಸ್ಟಿಕ್ಸ್. ಕಲಿಯಬೇಕಾಗಿದ್ದೇನು? ಮೋಡ್ ಅಂದರೆ ಬಹುಲಕ ಅಥವಾ ಸರಾಸರಿ ಮೀನ್ ಸೂತ್ರಗಳನ್ನು ನೀವು ಕಲಿಬೇಕು. ನೀವು ಸೂತ್ರ ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಫಾರ್ಮುಲಾ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅನ್ನುವಂಥದ್ದು. ಆದ್ದರಿಂದ 3 ಅಂಕದ ಪ್ರಶ್ನೆಗಳು ಈ ಒಂದು ಲೆಕ್ಕದಲ್ಲಿರ್ತದೆ. ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿದರೆ ಈ ಪ್ರಶ್ನೆ ಎಲ್ಲೆಲ್ಲಿ ಬಂದಿದೆ, ಬಹುಲಕ ಮತ್ತು ಸರಾಸರಿ ಎಲ್ಲೆಲ್ಲಿ ಬಂದಿದೆ ಅಂದರೆ 2025 ಎಕ್ಸಾಮ್ 1, 2024 ಎಕ್ಸಾಮ್ 1, ಈ ಥರ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೂಡ ಕೇಳಿದರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ನೋಡ್ಕೊಳ್ಳಿ ನೀವು ಅದನ್ನು. ಮುಂದಿಂದು ನೋಡೋದಾದರೆ 4 ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್. ಇದು ಕಲಿಯಬೇಕಾಗಿರೋದೇನು? ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು. 2 + √3, 5 - √2 ಇಸ್ ಅನ್ ಇರ್ಯಾಷನಲ್ ನಂಬರ್ ಅನ್ನುವಂಥದ್ದು. 2 ಅಂಕಗಳು ಖಚಿತವಾಗಿರುವಂಥ ಅಂಕಗಳು ಬಂದೇ ಬರ್ತವೆ ಅನ್ನೋದು. ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ನೀವು ನೋಡ್ಕೊಳ್ಳಿ. ಯಾವ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಅಂತ 2025 ಎಕ್ಸಾಮ್ 1 ಇದೆ, 2024 ಎಕ್ಸಾಮ್ 1ನಲ್ಲಿ ಕೇಳಿದ್ದಾರೆ. ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ಆಲ್ಮೋಸ್ಟ್ ಈ ಪ್ರಶ್ನೆ ಇದ್ದೇ ಇರ್ತದೆ. ನೆಕ್ಸ್ಟು ಹಂತ 2 ಸೂತ್ರ ಆಧಾರಿತ ಅಂಕಗಳು. ಮೊದಲು ಗ್ಯಾರಂಟೆಡ್ ಕ್ವಶನ್ ಅಂತ ಹೇಳಿದ್ವಿ. ಈಗ ಹಂತ 2ರಲ್ಲಿ ಸೂತ್ರ ಆಧಾರಿತ ಫಾರ್ಮುಲಾ ಓರಿಯೆಂಟೆಡ್ ಮಾರ್ಕ್ಸ್ ಅನ್ನುವಂಥದ್ದು. ತತ್ವ ಏನು ಹೇಳ್ತದೆ ಅಂದರೆ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ, ಬೆಲೆಗಳನ್ನು ಆದೇಶಿಸಿ, ಸಬ್ಸ್ಟಿಟ್ಯೂಟ್ ಮಾಡಿ. ಸಮಾಂತರ ಶ್ರೇಣಿಗಳು 6 ರಿಂದ 8 ಅಂಕಗಳು ಬರ್ತದೆ. ನಿರ್ದೇಶಾಂಕ ರೇಖಾಗಣಿತ 3 ರಿಂದ 5 ಅಂಕಗಳು ಬರ್ತದೆ. ವರ್ಗ ಸಮೀಕರಣಗಳು 3 ರಿಂದ 4 ಅಂಕಗಳು ಬರ್ತದೆ. ಸಂಭವನೀಯತೆ 3 ರಿಂದ 4 ಅಂಕಗಳು. ಅಂದರೆ ಇಷ್ಟು 4 ಪಾಠದಿಂದ ಸರಿಸುಮಾರಾಗಿ 17 ಅಂಕಗಳನ್ನು ನೀವು ಗಳಿಸ್ಕೋಬೋದು ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳೋದ್ರಿಂದ. ನೆಕ್ಸ್ಟ್ ಸ್ಲೈಡ್ ನೋಡ್ತಾ ಹೋಗೋದಾದರೆ ಹಂತ 2 ವಿಷಯ 1 ಸಮಾಂತರ ಶ್ರೇಣಿಗಳು 6 ರಿಂದ 8 ಅಂಕ ಬರ್ತದೆ. ಇದರಲ್ಲಿ ಏನೇನು ಬರ್ತದೆ ಅಂತಂದರೆ ಕೇವಲ 2 ಸೂತ್ರ ಮಾತ್ರ ಕಲ್ತ್ಕೊಳ್ಳಿ. ಇದರಲ್ಲಿ ಇದೆ ಬೇರೆ ನ್ಯಾಚುರಲ್ ನಂಬರ್, ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್ ಆಫ್ ಎನ್ ಎ ಪಿ, ಸಮ್ ಆಫ್ ಎನ್ ಈವನ್ ನಂಬರ್ಸ್ ಆಫ್ ಎನ್ ಎ ಪಿ, ಆಡ್ ನಂಬರ್ ಆಫ್ ಎನ್ ಎ ಪಿ. ಆ 3 ಫಾರ್ಮುಲಾಗಳ ಜೊತೆಗೆ ಈ ಎನ್ನನೇ ಪದ ಅಂದರೆ nth ಟರ್ಮ್ ಆಫ್ ಅನ್ ಎ ಪಿ, ಎನ್ ಇಸ್ ಈಕ್ವಲ್ ಟು a + n - 1 × d. ಇದು 1 ಮತ್ತು 2 ಅಂಕಗಳ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು n ಪದಗಳ ಮೊತ್ತ, ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಎ ಪಿ, Sn ಇಸ್ ಈಕ್ವಲ್ ಟು n/2 2a + n - 1 × d. ಅಂದರೆ 2 ಮತ್ತು 3 ಅಂಕಗಳ ಲೆಕ್ಕ. ಇದು ಸೂಚನೆ ಏನು ಕೊಟ್ಟಿದ್ದಾರೆ ಅಂತಂದರೆ ಇಂಪಾರ್ಟೆಂಟ್ ಆಗಿರೋಂಥ ಪ್ರಶ್ನೆಗಳು ಕಲ್ತಾದ ನಂತರ ಕಠಿಣ ಲೆಕ್ಕಗಳನ್ನು ಮಾಡಿ ಅಲ್ಲಿವರೆಗೆ ಮಾಡಬೇಡ್ರಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಹಂತ 2 ಸೂತ್ರ ಆಧಾರಿತ ಅಂಕಗಳು. ನಾವೀಗಾಗಲೇ ನೋಡಿದ್ವಿ ಫಾರ್ಮುಲಾ ಓರಿಯೆಂಟೆಡ್ ಕ್ವಶನ್ಸು 17 ರಿಂದ 19 ಅಂಕಗಳು ಬರ್ತದೆ. ಈ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಕೇವಲ ಸೂತ್ರವನ್ನು ನೆನ್ಪಿಟ್ಕೊಂಡು ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವ್ಯಾಲ್ಯೂಗಳನ್ನು ನಿಮಗೆ 17 ರಿಂದ 19 ಅಂಕಗಳು ಬರ್ತದೆ. 1 ಸಮಾಂತರ ಶ್ರೇಣಿಗಳು, ಅರಿಥಮೆಟಿಕ್ ಪ್ರೋಗ್ರೆಷನ್ಸ್. ಕಲಿಯಬೇಕಾಗಿದ್ದು 4 ಅಂಕಗಳ ಪ್ರಶ್ನೆ ಹೊರತುಪಡಿಸಿ ಎನ್ನನೇ ಪದ ಎನ್ ಇಸ್ ಈಕ್ವಲ್ ಟು a + n - 1 × d, ಎನ್ ಪದಗಳ ಮೊತ್ತ Sn ಇಸ್ ಈಕ್ವಲ್ ಟು n/2 × 2a + n - 1 × d. ಇದು 6 ರಿಂದ 8 ಅಂಕಗಳು ಬರ್ತದೆ. ಈ ವಿಶ್ಲೇಷಣೆ ನೋಡ್ತಾ ಹೋಗಿ 2 ಸೂತ್ರಗಳ ಮೇಲೆ ನೇರ ಪ್ರಶ್ನೆಗಳು ಪ್ರತಿ ಪತ್ರಿಕೆಯಲ್ಲೂ ಬಂದಿದೆ. ಎನ್ ಲೆಕ್ಕಗಳು ಮತ್ತು Sn ಲೆಕ್ಕಗಳು ನೋಡ್ಕೊಳ್ಳಿ. ಬೇಕಾದರೆ ನಿಮಗೆ ಪಾಸ್ ಮಾಡ್ಕೊಂಡು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಷ್ಟು ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆ ಇದ್ದೇ ಇದೆ. ಹಂತ 2 ವಿಷಯ 2 ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮೆಟ್ರಿ. 3 ರಿಂದ 5 ಅಂಕಗಳನ್ನು ಪಡಿಬೋದು ಈ ಒಂದು ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳೋದ್ರಿಂದ. ಭಾಗ ಪ್ರಮಾಣ ಸೂತ್ರ ಅಂದರೆ ಸೆಕ್ಷನ್ ಫಾರ್ಮುಲಾ ಸಂಪೂರ್ಣವಾಗಿ ಕೈಬಿಡಲಾಗಿದೆ. ಬೈ ಚಾನ್ಸ್ ನಿಮಗೆ ಕಷ್ಟ ಅಂತಂದರೆ ಅದನ್ನು ಬಿಟ್ಬಿಡಿ, ಇಲ್ಲ ಅಂದರೆ ನೀವು ಕಲೀರಿ, ತೊಂದರೆ ಇಲ್ಲ. ದೂರ ಸೂತ್ರ 1ನೇದು 1 ಮತ್ತು 2 ಅಂಕಗಳು ಬರ್ತದೆ. ಮಧ್ಯಬಿಂದು ಮಿಡ್ ಪಾಯಿಂಟ್ ಫಾರ್ಮುಲಾ 1 ಮತ್ತು 2 ಅಂಕ. ಇದು
ನಿರ್ದೇಶಾಂಕ ರೇಖಾಗಣಿತ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಏನೇನು ಕಲಿಬೇಕು ಅಂತಂದರೆ ದೂರ ಸೂತ್ರ 1 ಮತ್ತು 2 ಅಂಕ, ಮಧ್ಯಬಿಂದು 1 ಮತ್ತು 2 ಅಂಕ ಮತ್ತು ಇದರ ವಿಶ್ಲೇಷಣೆಗಳನ್ನು ಕೊಟ್ಟಿದ್ದಾರೆ, ನೀವೇ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡ್ ನೋಡೋದಾದರೆ ಹಂತ 2 ವರ್ಗ ಸಮೀಕರಣ ಮತ್ತು ಸಂಭವನೀಯತೆ 6ರಿಂದ 8 ಅಂಕಗಳನ್ನು ಗಳಿಸ್ಕೋಬೋದು. ವರ್ಗ ಸಮೀಕರಣದಲ್ಲಿ ಏನು ಶೋಧಕ ಡಿಸ್ಕ್ರಿಮಿನೆಂಟ್ ಅಂದರೆ ಡೆಲ್ಟಾ ವ್ಯಾಲ್ಯೂಸ್ನ ನೀವು ಫೈಂಡ್ ಔಟ್ ಮಾಡ್ಬೋದು. b² - 4ac ಮೂಲಗಳ ಸ್ವಭಾವ ತಿಳಿಯಲು ಫೈಂಡ್ ದ ರೂಟ್ಸ್ ಆಫ್ ದನ್ ಈಕ್ವೇಷನ್, ಝೀರೋಸ್ ಆಫ್ ದನ್ ಈಕ್ವೇಷನ್ ಫೈಂಡ್ ಮಾಡೋದು. ಅಪವರ್ತನ ವಿಧಾನ ಫ್ಯಾಕ್ಟರೈಸೇಷನ್ ಮೆಥಡ್ x² - 3x - 10 = 0. ಇದು ಬರಲ್ಲ, ಇದು ಮಾಡೆಲ್ ಪ್ರಶ್ನೆ ಆಗಿದೆ. ಮಾದರಿ ಸರಳ ಲೆಕ್ಕಗಳು ಈ ರೀತಿಯಾಗಿರ್ತದೆ. ಸಂಭವನೀಯತೆಯಲ್ಲಿ ಪ್ರೊಬಬಿಲಿಟಿನಲ್ಲಿ P(e) = N(e)/N(s), ದಾಳ, ನಾಣ್ಯ, ಚೆಂಡು, ಕಾರ್ಡುಗಳ ಸರಳ ಲೆಕ್ಕಗಳನ್ನ ನೀವು ಗಳಿಸ್ಕೋಬೋದು. ಆಮೇಲೆ ಸಮ್ ಆಫ್ ಆಲ್ ದ ಇವೆಂಟ್ಸ್ P(e) + P(e)* ಅಂದರೆ ಅದರದ್ದು ಕಾನ್ವರ್ಸ್ = 1 ಆಗಿರ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಸ್ಲೈಡು ವರ್ಗ ಸಮೀಕರಣಗಳು ಕ್ವಾಡ್ರಾಟಿಕ್ ಈಕ್ವೇಷನ್. ಏನು ಕಲಿತೀರಿ, ಏನು ಕಲಿಬೇಕು ಅಂತಂದರೆ ಶೋಧಕ ಡಿಸ್ಕ್ರಿಮಿನೆಂಟ್ ಮೂಲಗಳ ಸ್ವಭಾವ ತಿಳಿಯಲು, ಅಪವರ್ತನ ವಿಧಾನ ಫ್ಯಾಕ್ಟರೈಸೇಷನ್, ಒಂದು ಸರಳ ಲೆಕ್ಕಗಳನ್ನ ತೊಗೊಂಡ್ಬಿಟ್ಟು ನೀವು ಕಲಿತಾ ಹೋಗ್ರಿ. ಇದನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ವಿಶ್ಲೇಷಣೆ ನೋಡ್ತಾ ಹೋಗೋದಾದರೆ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ನೋಡ್ಕೊಳ್ಳಿ. ಎಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟೆಡ್ ಆಗಿ ಬಂದಿದೆ. ನಂಬರ್ಸ್ಗಳು ಅಷ್ಟೇ ವೇರಿಯೇಷನ್ ಆಗ್ಬೋದು, ಈ ರೀತಿಯ ಪ್ರಶ್ನೆಗಳು ಇದ್ದೇ ಇರ್ತವೆ ಅನ್ನೋದು ಇದ್ರ ಮುಖಾಂತರ ತಿಳಿತದೆ. ಈ ಸಂಭವನೀಯತೆ ಪ್ರೊಬಬಿಲಿಟಿ ಏನು ಕಲಿಬೇಕು ಅಂತಂದರೆ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. P(e) = N(e)/N(s), ದಾಳ, ನಾಣ್ಯ, ಚೆಂಡು, ಕಾರ್ಡುಗಳ ಸರಳ ಲೆಕ್ಕಗಳನ್ನ ನೀವು ಗಳಿಸ್ಕೋಬೇಕು. ಅಂಕಗಳು ಒಟ್ಟಾರೆಯಾಗಿ 3ರಿಂದ 4 ಅಂಕಗಳು ಬರ್ತದೆ. ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ನೋಡ್ಕೊಳ್ಳಿ. ಹಂತ 3 ಸುಲಭ ಅಂಕಗಳು, ಈಸಿ ಪಿಕ್ಕಿಂಗ್ಸ್ ಅಂತ ಏನು ಕರಿತೀವಿ. ಒಟ್ಟು 10 ಅಂಕಗಳು ಬರ್ತದೆ. 1 ಅಂಕದ ಪ್ರಶ್ನೆಗಳು ಇವಾಗಿರ್ತವೆ. ಈ ವಿಭಾಗವು 1 ಅಂಕದ ಅತಿ ಸರಳ ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ. 1 ಮಾರ್ಕ್ ಕ್ವಶನಲ್ಲಿ ಮಾತ್ರ ಬಂದಿರ್ತವೆ ಈ ರೀತಿಯ ಪ್ರಶ್ನೆಗಳು ಅಂತ. ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್, ಇದರಲ್ಲಿ ನಕ್ಷೆ ನೋಡಿ ಶೂನ್ಯತೆಯನ್ನು ಬರೆಯೋದು, x-axis ಎಷ್ಟು ಬಾರಿ ಛೇದಿಸಿದೆ ಅನ್ನೋದ್ರ ಮೇಲೆ ನೀವು ಬರೀಬೇಕಾಗುತ್ತೆ. ಡಿಗ್ರಿ ಗುರುತಿಸುವುದು, ಶೂನ್ಯತೆಗಳ ಮೊತ್ತ ಸಮ್ ಆಫ್ ದ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂತ, ಗುಣಲಬ್ಧ C/A ಅವು. 2 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಇದರಲ್ಲಿ ಕೇವಲ ಸೂತ್ರಗಳನ್ನು ಮಾತ್ರ ಕಂಠಪಾಠ ಮಾಡಿಕೊಡ್ರಿ, ಅನಲೈಸಿಸ್ ಮಾಡಿ. ಏನು ಸಿಲಿಂಡರು, ಶಂಕು, ಗೋಳ, ಅರ್ಧಗೋಳ ಅಂದರೆ ಸ್ಪಿಯರ್, ಹೆಮಿಸ್ಪಿಯರ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಇದನ್ನು ನೇರವಾಗಿ ಕೇಳ್ತಾರೆ. ಆದ್ದರಿಂದ 3 ವಾಸ್ತವ ಸಂಖ್ಯೆಗಳು ಅಂದರೆ L(h), LCM and HCF = ಸಮ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಎನಿ ಟೂ ನಂಬರ್ಸ್, ಎನಿ ಟೂ ಇಂಟೇಜರ್ಸ್ ಅಂತ ಇದೆಯಲ್ಲ ಆ ಫಾರ್ಮುಲಾ. ಈಗ ನೆಕ್ಸ್ಟು ಸ್ಲೈಡಿಗೆ ಹೋಗೋದಾದರೆ ಹಂತ 3 ಸುಲಭ ಅಂಕಗಳು, ಈಸಿ ಪಿಕ್ಕಿಂಗ್ಸ್, ಅಂದಾಜು 9ರಿಂದ 11 ಅಂಕಗಳನ್ನ ಗಳಿಸ್ಕೋಬೋದು. ಈಗಾಗಲೇ ಹೇಳ್ದಂಗೆ ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್ ಏನು ಕಲಿಬೇಕು ಅಂತಂದರೆ ನಕ್ಷೆ ನೋಡಿ ಶೂನ್ಯತೆಯನ್ನು ಬರೆಯೋದನ್ನು ಕಲಿಬೇಕು. ನಕ್ಷೆಯು x ಅಕ್ಷವನ್ನು ಎಷ್ಟು ಬಾರಿ ಛೇದಿಸಿದೆ ಎಂದು ಎಣಿಸುವುದು. ಡಿಗ್ರಿ ಆಫ್ ದ ಪಾಲಿನಾಮಿಯಲ್, ಬಹುಪದೋಕ್ತಿ ಅತಿ ದೊಡ್ಡ ಘಾತಸೂಚಿಯನ್ನು ಗುರುತಿಸುವುದು, ಅದರಲ್ಲಿ ದೊಡ್ಡದಾಗಿರುವಂಥ ಘಾತಸೂಚಿಯನ್ನು ನೀವು ನೋಡಬೇಕು. ಶೂನ್ಯತೆಗಳ ಮೊತ್ತ, ಗುಣಲಬ್ಧ ಮೊತ್ತ, ಇದನ್ನೆಲ್ಲ ನೀವು ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತಿರಬೇಕು. ಅಂಕಗಳು 3ರಿಂದ 4 ಅಂಕಗಳು ಬರ್ತದೆ. ಈ ಎಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವೇ ನೋಡ್ಕೊಳ್ಳಿ. ತುಂಬ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆ ಇದ್ದೇ ಇರ್ತದೆ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ನಲ್ಲಿ ಏನು ಕಲಿಬೇಕು ಅಂತಂದರೆ ಸಿಲಿಂಡರ್, ಶಂಕು, ಗೋಳ ಅಂದರೆ ಸ್ಪಿಯರ್, ಹೆಮಿಸ್ಪಿಯರ್, ಇವುಗಳ ಘನಫಲ, ವಾಲ್ಯೂಮ್ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಕರ್ಡ್ ಸರ್ಫೇಸ್ ಏರಿಯಾ ಆ್ಯಂಡ್ ಒಟ್ಟು ಅಂಕಗಳು 3ರಿಂದ 5 ಅಂಕಗಳು ಈ ಮೂಲಕ ಗಳಿಸ್ಕೋಬೋದು. ಈ ಎಷ್ಟು ಪ್ರಶ್ನೆ ಪತ್ರಿಕೆಗಳಿದೆ ನೋಡಿ, ನೀವೇ ನೋಡಿ ಎಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿದೆ. ನೆಕ್ಸ್ಟು ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಏನು ಕಲಿಬೇಕು. LCM × HCF = ಪ್ರಾಡಕ್ಟ್ ಆಫ್ ಎನಿ ಟೂ ನಂಬರ್ಸ್ ಅಂತ ಇದೆಯಲ್ಲ ಅದು. ಅವಿಭಾಜ್ಯ ಅಪವರ್ತನ, ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳಾಗಿ ವಿಭಜಿಸುವುದು. ಅಂಕಗಳು 2ರಿಂದ 3 ಅಂಕಗಳು ಬರ್ತದೆ. ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ನೀವು ನೋಡ್ತಾ ಹೋಗೋದಾದರೆ ಎಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ನೀವು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದು. ಒಟ್ಟು ಅಂಕಗಳ ಅಂದಾಜು ನಾವು ನೋಡ್ತಾ ಹೋಗೋದಾದರೆ ಹಂತ 1ರಲ್ಲಿ 16 ಅಂಕಗಳು, ಅದರಲ್ಲಿ ನಕ್ಷೆ, 2 ಥಿಯರಮು, ಬಹುಲಕ ಮತ್ತು ಸರಾಸರಿ ಅಷ್ಟನ್ನು ಸೇರಿಸಿ 16 ಅಂಕಗಳು ಬರ್ತದೆ. ಹಂತ 2ರಲ್ಲಿ ಒಟ್ಟಾರೆ 17 ಅಂಕಗಳು, ಹಂತ 3ರಲ್ಲಿ ಒಟ್ಟಾರೆ 10 ಅಂಕಗಳನ್ನು, ಟೋಟಲ್ ಆಗಿ 43+ ಅಂಕಗಳನ್ನು ನೀವು ಗಳಿಸ್ಕೋಬೋದು ಅನ್ನೋಂಥದ್ದು. ಈಗ ನಮಗೆ ಏನು ಇಂಪಾರ್ಟೆಂಟ್ ಆಗಿರ್ತದೆ ಅಂದರೆ ಇಷ್ಟು ಕೊಟ್ಟಿರುವಂಥ ಅಂಕಗಳನ್ನು
ನೀವು ಗಳಿಸ್ಕೋಬೇಕು ಅಂತಂದರೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಈ ಪ್ರಶ್ನೆ ಪತ್ರಿಕೆಗಳನ್ನು, ಈ ರೀತಿಯ ಕಾನ್ಸೆಪ್ಟ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಅನ್ನೋಂಥ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ಕೊಡಿ. ಯಾಕಂತಂದರೆ ಇವು ಅತ್ಯಂತ ಉಪಯುಕ್ತವಾಗಿರುವಂಥ ಪ್ರಶ್ನೆಗಳಾಗಿರ್ತದೆ. ಚೆನ್ನಾಗಿ ಓದಿ. ವಿಶ್ ಯು ಆಲ್ ದಿ ಬೆಸ್ಟ್. ಎಕ್ಸಾಮ್ ಮುಗಿದ ನಂತರ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.